ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ್. MSP ಅಂದರೆ ನಿಮ್ಗೆ ಗೊತ್ತು ಈಗಾಗಲೇ ಸಪೋರ್ಟಿಂಗ್ ಪ್ರೈಸ್, ಮಿನಿಮಮ್ ಪ್ರೈಸ್, ಬೆಳೆದ ಬೆಳೆಗೆ ರೈತರಿಗೆ ಹೋಗ್ತಾ ಬಂದಿರುವಂಥ ಒಂದು ಮುಖ್ಯವಾದ ಬೇಡಿಕೆ. ಈಗಾಗಲೇ ಇದ್ರ ಸಲ ಹೋರಾಟ ಆಯಿತು. ದೆಹಲಿ ಸುತ್ತಮುತ್ತಲು ನೀವು ನೋಡಿದಿರಿ. ಆ ಸಂದರ್ಭದಲ್ಲೇ ವಿಶೇಷವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಭಾಳಷ್ಟು ಹೋರಾಟ ಮಾಡಿತು. ರಾಕೇಶ್ ಟಿಕಾಯತ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಜೊತೆಗಾರರಾಗಿರ್ಬೋದು, ದಲ್ಲೇವಾಲ್ ಆಗಿರ್ಬೋದು, ಯೋಗೇಂದ್ರ ಯಾದವ್ ಅಂಥವ್ರಾಗಿರ್ಬೋದು, ಅನೇಕ ಮಹಾನ್ ಈ ರೈತಗಳಿಂದ ಬಂದಂಥ ಕೃಷಿಯನ್ನು ಬಲ್ಲಂಥ ಕೃಷಿಯ ಮಾರುಕಟ್ಟೆ ಬಗ್ಗೆ ತಿಳಿದುಕೊಂಡಂಥ ಹಾನಿ ಅನುಭವಿಸಿದಂಥ ರೈತರ ಸಂಘಟನೆ ವರ್ಷೆಲ್ಲ ಹೋರಾಟ ಮಾಡಿದರು. ಬೆಂಬಲ ಬೆಲೆ ಕಾನೂನು ಇವತ್ತಿಗೂ ಆಗಿಲ್ಲ ಮತ್ತು ಹಾಗೂ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಮಾತು. ಆದರೂ ಆಸೆ ಬಿಟ್ಟಿಲ್ಲ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾದ ಜಗದೀಶ್ ಸಿಂಗ್ ಧಲ್ಲೇವಾಲ. ಇಲ್ಲ, ನಾವು ಇದನ್ನು ಕೇಳಲೇಬೇಕು, ಪಡಿಲೇಬೇಕು. ಯಾಕಪ್ಪ ಅಂದ್ರೆ ಇದು ಮಿನಿಮಮ್ ನಾವು ಸಪೋರ್ಟಿಂಗ್ ಪ್ರೈಸಲ್ಲಿ ಬದುಕೋದು ಹೆಂಗೆ ಅನ್ನುವಂಥ ಅವ್ರ ಪ್ರಶ್ನೆ. ಆದರೆ ಇದು ಆಗ್ತದನ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಆದರೂ ಈ ನಡುವೆ ಸುಪ್ರೀಂ ಕೋರ್ಟ್ ನೇಮಿಸಿದ ಉನ್ನತಾಧಿಕಾರ ಸಮಿತಿ ಆಗಿರ್ಬೋದು ಮತ್ತು ಕೃಷಿ ವ್ಯವಹಾರಗಳ ಸಂಸದೀಯ ಸಮಿತಿ ಆಗಿರ್ಬೋದು, ಇವು ಏನು ವರದಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಇಲ್ಲ ಈ ಸಪೋರ್ಟಿಂಗ್ ಪ್ರೈಸ್ ನೀವು ಕೊಡಲೇಬೇಕು, ಪಾಪ ರೈತ ತೊಂದರೆಯಲ್ಲಿದ್ದಾನೆ, ಕಾನೂನು ಮಾಡ್ರಿ ಅದನ್ನು ಅನ್ನುವಂಥ ಸಲಹೆ ಕೊಟ್ಟಿದ್ದಾರೆ. ಇದು ಭಾಳ ಮಹತ್ವದ. ಸುಪ್ರೀಂ ಕೋರ್ಟ್ ನೇಮಿಸಿದ್ದು ಉನ್ನತಾಧಿಕಾರ ಇದು ಸರಿ ಇದೆ ಬೇಡಿಕೆ ಅಂತ ಅನ್ನೋ ಸಲುವಾಗಿ ಸಮಿತಿ ನೇಮಿಸಿತ್ತು ಈ ಬೆಂಬಲ ಬೆಲೆ ಸಲುವಾಗಿ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಕೃಷಿ ವ್ಯವಹಾರಗಳ ಸಂಸದೀಯ ಸಮಿತಿ ಸಹಿತ ವರದಿಗಳನ್ನು ಕೇಳಿತ್ತು. ಅಂದ್ರೆ ಅವ್ರಿಗೆ ವರದಿಯನ್ನು ಅವ್ರು ಕೊಟ್ಟಿದ್ರು, ಇಲ್ಲ ಇದು ಮಾಡಬೇಕಪ್ಪ, MSP ಕಾನೂನು ಮಾಡ್ಬೇಕಂತೇಳಿ. ಆದ್ರೆ ಇನ್ನೂ ಇದನ್ನು ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳಿಗೆ. ಯಾಕೆ ಅನ್ನೋದು